ಯೂಟ್ಯೂಬ್ ಅಲ್ಲಿ ನಾವು ವರ್ಕ್ ಮಾಡಬೇಕು ಅಂತಂದರೆ ನಮಗೆ ಬೇಸಿಕ್ಸ್ನ ಗೊತ್ತಿರಬೇಕಾಗುತ್ತೆ. ಯೂಟ್ಯೂಬ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದು. ಹಾಗೆಯೇ ಚಾನಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ದರೆ, ನೀವು ಬಿಗಿನರ್ಸ್ ಆಗಿದ್ದರೆ ಬಿಗಿನರ್ಸಿಂದ ಪ್ರೋ ತನಕನೂ ನೀವು ನಾಲೆಡ್ಜನ್ನು ಗೇನ್ ಮಾಡ್ಬೋದು. ಹಾಗೆಯೇ ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ದಲ್ಲಿ ಪ್ಲೀಸ್ ಒಂದು ಪೇಪರ್, ಒಂದು ಪೆನ್ ಇಟ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಗೂಗಲ್ ಅಕೌಂಟಿಗೂ ಒಂದು ಯೂಟ್ಯೂಬ್ ಚಾನಲ್ ಇದ್ದೇ ಇರುತ್ತೆ. ನೀವು ಈ ವಿಡಿಯೋ ಹಾಕಿದ ತಕ್ಷಣ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗೆ ಎಲ್ಲ ಇರುತ್ತೆ ಮುಂಚೆನೇ. ಬಟ್ ನೀವು ವಿಡಿಯೋ ಹಾಕೋಕ್ಕಿಂತ ಮುಂಚೆನೇ ಎರಡು ಐಟಮ್ಸನ್ನು ನೀವು ನೋಟ್ ಮಾಡಿಟ್ಕೊಬೇಕು. ಏನು ಅಂತಂದರೆ, ನಿಮ್ಮ ಚಾನಲ್ನ ಪೇಜನ್ನು ನೀವು ಸೆಟ್ ಮಾಡಿಟ್ಕೊಬೇಕು. ಸೆಟ್ಟಿಂಗ್ಸ್ ಇರುತ್ತೆ, ಅದು ಎಲ್ಲಿ ಮಾಡಬೇಕು ಅಂತಂದರೆ ವೈಟಿ ಸ್ಟುಡಿಯೋ ಅಂತ ಇರುತ್ತೆ. ಅಲ್ಲೂ ಹೋಗಿ ನೀವು ನಿಮ್ಮ ಚಾನಲನ್ನು ಕೆಟಗರಿ ಇರಬಹುದು, ಹಾಗೆಯೇ ಬೇರೆ ಬೇರೆ ಥರ ಸೆಟ್ಟಿಂಗ್, ಲೊಕೇಶನ್ನು ಮತ್ತು ಡೀಟೇಲ್ಸು ಎಲ್ಲ ಅಲ್ಲಿ ನೀವು ಚಾನಲ್ ಪೇಜ್ನಲ್ಲಿ ನೀವು ಸೆಟ್ ಮಾಡಬೇಕಾಗುತ್ತೆ. ವೈಟಿ ಸ್ಟುಡಿಯೋ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಫುಲ್ ನಿಮ್ಮ ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕು. ಆವಾಗ ಏನಾಗುತ್ತೆ, ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಂತರ ಕಂಡೀಷನ್ ಏನಿದೆ, 3 ಲಾಂಗ್ ವೀಡಿಯೋ ಹಾಕಬೇಕು ಅಂತ ಇದೆ. ನಿಮ್ಮ ಚಾನಲ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ 3 ಲಾಂಗ್ ವೀಡಿಯೋಸ್ನ ಹಾಕಬೇಕು ಅಂತ ಕಂಡೀಷನ್ ಇದೆ. ಹಾಗಾದರೆ ವೀಡಿಯೋಸ್ ಅಂದರೆ ಏನು ನಿಮ್ಮ ಪ್ರಕಾರ? ಎಲ್ಲರೂ ಹೇಳ್ದಂಗೆ ಕಂಟೆಂಟು ಅಂತಾರೆ. ಕಂಟೆಂಟ್ ಅಂದರೆ ಏನು? ನೀವು ಬಿಗಿನರ್ಸ್ ಆಗಿದ್ದರೆ ಪ್ಲೀಸ್ ಕಂಟೆಂಟ್ ಅನ್ನೋ ವರ್ಡನ್ನು ನೀವು ಮರ್ತ್ಬಿಟ್ಟು ನಿಮ್ಮ ಸ್ಟೋರಿ ಅನ್ನೋದನ್ನು ನೋಟ್ ಮಾಡಿಟ್ಕೊಳ್ಳಿ. ಯಾವುದೇ ಒಂದು, ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಟಿ ವಿಯಲ್ಲಿ ಬೇರೆ ಬೇರೆ ಚಾನಲ್ನ ನೋಡ್ತಾ ಇರ್ತೀರ ಅಂದ್ಕೊಳ್ಳಿ. ಬೇರೆ ಬೇರೆ ಚಾನಲ್ನ ನೋಡ್ತಾ ಇದ್ದಾಗ ಬೇರೆ ಬೇರೆ ಥರ ಪ್ರೋಗ್ರಾಮ್ಸನ್ನು ಬರುತ್ತೆ. ಅದೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವೇ ಡೈರೆಕ್ಟರು, ನೀವೇ ಅಸಿಸ್ಟೆಂಟು, ನೀವೇ ಪ್ರೊಡ್ಯೂಸರು, ನೀವು ಏನು ಹೇಳಕ್ಕೆ ಹೋಗ್ತಿದ್ದೀರಿ, ನಿಮ್ಮದು ಸ್ಟೋರಿ ಅದು. ಹಾಗಿದ್ದಲ್ಲಿ ನಿಮ್ಮ ಚಾನಲಲ್ಲಿ ನಿಮ್ಮ ಸ್ಟೋರಿನ ಹೇಳಬೇಕಾಗುತ್ತೆ. ನೀವು ಯಾವ ಥರ ಸ್ಟೋರಿನ ಹೇಳ್ತೀರಿ ಅನ್ನೋದೇ ಕಂಟೆಂಟು. ಜನ ನೋಡ್ತಾರಲ್ಲ, ಆಡಿಯನ್ಸು, ಅದು ಇಂಪಾರ್ಟೆಂಟ್. ನೀವು ಯಾವ ಥರ ಜನನ ಅಟ್ರಾಕ್ಷನ್ ಮಾಡ್ತೀರಾ, ಯಾವ ಥರ ಸ್ಟೋರಿ ಹೇಳ್ತೀರಾ, ಯಾವ ಥರ ಇನ್ಫಾರ್ಮೇಷನ್ ಕೊಡ್ತೀರಾ ಅನ್ನೋದೇ ಕಂಟೆಂಟ್ ಆಗುತ್ತೆ. ಯೂಟ್ಯೂಬ್ ಚಾನಲಲ್ಲಿ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟು, ಹಾಗೆ CTR ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ CTR ಅಂದರೆ ಏನು? ಕ್ಲಿಕ್ ಥ್ರೂ ರೇಟಿಂಗ್ ಅಂತ. ಇವಾಗ ಅದನ್ನು ಸೈಡಿಗೆ ಇಡೋಣ. ಫಸ್ಟು ವೀಡಿಯೋ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನೀವು ಪೇಜನ್ನು ಸೆಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಕೆಟಗರಿ ವೈಸು ಯಾವ ವೀಡಿಯೋ ನಿಮಗೆ ಕಂಫರ್ಟ್ ಆಗುತ್ತೆ ಅನ್ನೋದನ್ನು ಗಮನ ಇಟ್ಕೊಂಡು, ನೀವು ಯಾವುದ್ರಲ್ಲಿ ಕಂಫರ್ಟ್ ಇದ್ದೀರಾ, ಎಕ್ಸ್ಪರ್ಟ್ ಇದ್ದೀರಾ ಅನ್ನೋದನ್ನು ನೋಡ್ಕೊಂಬಿಟ್ಟು ನೀವು ವೀಡಿಯೋಸನ್ನು ಬಿಡಬೇಕಾಗುತ್ತೆ, ಚಾನಲ್ನ ಓಪನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, CTR ಜಾಸ್ತಿ ರೇಟ್ ಇದ್ದಲ್ಲಿ ಬೇರೆ ಬೇರೆ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಬಟ್ ಅದು ನಿಮಗೆ ಮಾಡೋಕ್ಕೆ ಬರಲ್ಲ ಅಂತಂದಾಗ ವೇಸ್ಟು. ನೀವು ಚಾನಲ್ ಮಾಡಿದ್ರು CTR ಜಾಸ್ತಿ ಆಗಲ್ಲ, ಆಡಿಯನ್ಸ್ ಜಾಸ್ತಿ ಆಗಲ್ಲ. ಹಾಗಾಗಿ ನೀವು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರೋ ಅದ್ರ ಬಗ್ಗೆ ವರ್ಕ್ ಮಾಡಿಬಿಟ್ಟು ನೀವು ವೀಡಿಯೋಸ್ನ ಮಾಡೋದು ಒಳ್ಳೆಯದು. ಯಾಕೆಂದರೆ ಇದು ನಿಮ್ಮ ಚಾನಲ್, ನಿಮ್ಮ ಸ್ಟೋರಿನ ನೀವು ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಬರೋಣ. ಫಸ್ಟು ನಿಮ್ಮ ಚಾನಲ್ ಓಪನ್ ಮಾಡಬೇಕು ಅಂತಂದರೆ ವೈಟಿ ಸ್ಟುಡಿಯೋಗೆ ಹೋಗಿ ಫುಲ್ ಚಾನಲ್ನ ಅಪ್ಡೇಟ್ ಮಾಡಬೇಕು. ಆ ನಂತರ CTRಗೆ ಹೋಗಬೇಕು. CTR ಹೇಗೆ ಬರುತ್ತೆ? ಮೇನ್ ಅಂದರೆ ಆಡಿಯನ್ಸ್. CTR ಬರಬೇಕು ಅಂತಂದರೆ ಆಡಿಯನ್ಸ್ ಹೆಂಗೆ ಬರ್ತಾರೆ? ಆಡಿಯನ್ಸಿಗೆ ಇಷ್ಟ ಆಗಿರುವಂತಹ ನೀವು ತಮ್ಮನೆಲ್ಲ ಹಾಕಬೇಕು. ಹಾಗೆಯೇ ವೀಡಿಯೋ ಕ್ವಾಲಿಟಿ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಅಟ್ರಾಕ್ಷನ್ ಮಾಡುವಂಥದ್ದು ಇರಬೇಕು, ಇನ್ಫಾರ್ಮೇಷನ್ ಇರಬೇಕು. ಇವೆಲ್ಲ ಥರದ್ರಲ್ಲೂ ನಿಮ್ಮ ಒಂದು ವೀಡಿಯೋ ಇತ್ತು ಅಂದಾಗ ಮಾತ್ರನೇ ಆಡಿಯನ್ಸ್ ನಿಮ್ಮ ಹತ್ರ ಬರ್ತಾರೆ, ಇಲ್ಲಾಂದರೆ ಬರಲ್ಲ. ಹಾಗೆಯೇ ಕ್ಲಿಕ್ ಥ್ರೂ ರೇಟಿಂಗ್ ಅಂತ CTR ಅಂತಂದರೆ ನೀವು ತಮ್ಮನೇಲಿ ಏನು ಹಾಕಿರ್ತೀರೋ ಅದರ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಹಾಕೋ ರೇಟು, ಹಾಗೆಯೇ ಜನ ತಕ್ಷಣ ನೋಡೋ ರೇಟು ಎರಡೂ ಕನ್ಸಿಡರ್ ಆಗುತ್ತೆ. ಅದ್ರ ಕ್ವಾಲಿಟಿ ಮೇಲೆ ಪ್ರಮೋಟ್ ಮಾಡುತ್ತೆ ವೀಡಿಯೋ. ಓಕೆ, ಇವಾಗ ನಾನು ಒಂದು ಆಡಿಯನ್ಸ್ ಬಗ್ಗೆನೇ ಹೇಳ್ತೀನಿ. ತುಂಬ ಜನ ಏನಂತಾರೆ, ವೀಡಿಯೋ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ಹೋಗಲ್ಲ ಅಂತ. ಫಾರ್ ಎಕ್ಸಾಂಪಲ್, ನಾನು ಏನು ಹೇಳ್ತೀನಿ ಅಂದರೆ, ಒಂದು ಕಿರಾಣಿ ಶಾಪ್ ಅಂದ್ಕೊಳ್ಳಿ. ಒಂದು ಕಿರಾಣಿ ಶಾಪ್ ಬಿಸ್ನೆಸ್ ಅಂತಂದರೆ, ಫಾರ್ ಎಕ್ಸಾಂಪಲ್, ಕಿರಾಣಿ ಶಾಪಲ್ಲಿ ನೀವು ರೆಗ್ಯುಲರಾಗಿ ಆ ಕಿರಾಣಿ ಶಾಪಲ್ಲೇ ನೀವು ತರ್ತಾ ಇರ್ತೀರ. ಏನೋ ಒಂದು ಫಂಕ್ಷನೋ ಏನೋ ಒಂದು ಕಾರಣಗಳಿಂದ ಆ ಕಿರಾಣಿ ಶಾಪು ಮುಚ್ಚುತ್ತಾ ಹೋಗಿರುತ್ತೆ. ಆವಾಗ ಏನು ಮಾಡ್ತೀರಾ ನೀವು? ಅದು ಯಾವಾಗಲೂ ಮುಚ್ಚುತ್ತಪ್ಪ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಅದೇ ಥರನೇ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕ್ತಾ ಇದ್ದರೆ ಆಡಿಯನ್ಸ್ ನಿಮ್ಮ ಹತ್ರ ಇದ್ದೇ ಇರ್ತಾರೆ. ನೀವೇನಾದರೂ ವೀಡಿಯೋ ಹಾಕೋದು ಈ ಕನ್ಸಿಸ್ಟೆನ್ಸಿ ಹೋಯ್ತು, ಯಾವಾಗೋ ಮನಸ್ಸಿಗೆ ಬಂದಾಗ ವೀಡಿಯೋ ಹಾಕಿದರೆ ಆಡಿಯನ್ಸ್ ಇರೋದಿಲ್ಲ ನಿಮ್ಮ ಜೊತೆಗೆ. ಹಾಗೆಯೇ ಇನ್ನೊಂದು ಕ್ವಾಲಿಟಿ ಆಫ್ ಕಂಟೆಂಟ್ ಇರಬೇಕು, ಸ್ಟೋರಿ ಇರಬೇಕು. ಅದು ಹೇಗೆ ಹೇಳ್ತೀರಿ? ಅದೇ ಎಕ್ಸಾಂಪಲ್, ಒಂದೇನಂದರೆ ಕಿರಾಣಿ ಶಾಪಲ್ಲಿ ನೀವು ಒಳ್ಳೆ ಕ್ವಾಲಿಟಿ ಆಗಿರುವಂಥ ಸಾಮಾನು ಕೊಡ್ತಾ ಇದ್ದರೆ ಎಷ್ಟೇ ದೂರ ಇತ್ತು, ಎಷ್ಟೇ ಟೈಮ್ ಹಿಡಿದ್ರೂ ಹೋಗಿ ಅಲ್ಲಿಂದನೇ ತೊಗೊಂಬರ್ತಾರೆ. ಇಲ್ಲ ಅಂತಂದರೆ ಏನು ಮಾಡ್ತಾರೆ? ಕಳಪೆ ಕೊಡ್ತಾ ಇದ್ದರೆ ಆ ಅಂಗಡಿಗೆ ಹೋಗಲ್ಲ, ಬಿಟ್ಬಿಡ್ತಾರೆ. ಅದೇ ಥರನೇ ನೀವು ನಿಮ್ಮ ಕ್ವಾಲಿಟಿ ಆಫ್ ಕಂಟೆಂಟು ಸ್ಟೋರಿನ ಇಂಪ್ರೂವ್ ಮಾಡಿಕೊಂಡ್ರೆ ಜನ ಕಾದಿತ್ತಾದ್ರೂ ಬರ್ತಾರೆ. ಓಕೆನಾ? ನೆಕ್ಸ್ಟ್ ಹೋಗೋಣ, ಥರ್ಡ್ ಪಾಯಿಂಟಿಗೆ ಹೋಗೋಣ. ಏನು ಅಂತಂದರೆ, ನೀವು ಯಾವ ಕೆಟಗರಿ ಬಗ್ಗೆ ಮಾಡ್ತಾ ಇದ್ದೀರೋ ಆ ಕೆಟಗರಿ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತಂದಾಗ ವೀಡಿಯೋ ಹಾಕ್ತೀರಾ. ಹಾಗಿದ ನಂತರ ಏನೇನು ಮಾಡಬೇಕು ಅಂತಂದರೆ, ಅಲ್ಗಾರಿದಮ್ ಬಗ್ಗೆ ನಾಲೆಡ್ಜ್ ಇರಬೇಕು. ಅಲ್ಗಾರಿದಮ್ ಬಗ್ಗೆ ನಾಲೆಡ್ಜ್ ಇಟ್ಕೊಂಡ್ರೆ ಟೈಟಲ್ ಬರೆಯೋಕ್ಕಾಗುತ್ತೆ, ಡಿಸ್ಕ್ರಿಪ್ಷನ್ ಬರೆಯೋಕ್ಕಾಗುತ್ತೆ, ಟ್ಯಾಗ್ಸ್ ಬರೆಯೋಕ್ಕಾಗುತ್ತೆ. ಇವು 3 ಏನಕ್ಕಪ್ಪ ಇಂಪಾರ್ಟೆಂಟು ಅಂತಂದರೆ, ಇವು ತುಂಬಾ ಇಂಪಾರ್ಟೆಂಟ್. ನಿಮ್ಮ ವೀಡಿಯೋ ಯಾವ ಕೆಟಗರಿಗೆ ಹೋಗುತ್ತೆ ಅನ್ನೋದನ್ನು ಯೂಟ್ಯೂಬ್ ಸರ್ಚ್ ಇಂಜಿನಲ್ಲಿ ಗೊತ್ತಾಗಬೇಕು. ಹಾಗಾಗಿ ನೀವು ಟ್ಯಾಗ್ಸ್ ಅಲ್ಗಾರಿದಮ್ ಪ್ರಕಾರನೇ ಹಾಕಬೇಕು, ಡಿಸ್ಕ್ರಿಪ್ಷನ್ ಅಲ್ಗಾರಿದಮ್ ಪ್ರಕಾರನೇ ಹಾಕಬೇಕು, ಹಾಗೆಯೇ ಟೈಟಲ್ ಕೂಡ ಅಲ್ಗಾರಿದಮ್ ಪ್ರಕಾರನೇ ಹಾಕಬೇಕಾಗುತ್ತೆ. ಆವಾಗ ನೀಟಾಗಿ ಬೂಸ್ಟ್ ಆಗುತ್ತೆ. ಇನ್ನೊಂದು ಏನಂತಂದರೆ, ನೀವು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದವರಿಗೆ ಒಂದೇನೆಂದರೆ ಟೈಮಿಂಗ್ ಗೊತ್ತಾಗಲ್ಲ. ಹಾಗಾಗಿ ಮಿನಿಮಮ್ ಒಂದು 6-7 ತಿಂಗಳಾದಮೇಲೆ ನಿಮಗೆ ಟೈಮಿಂಗು ತೋರಿಸ್ತಾ ಹೋಗುತ್ತೆ ವೈಟಿ ಸ್ಟುಡಿಯೋದಲ್ಲಿ. ಆ ನಂತರ ನೀವು ಟೈಮಿಂಗ್ ಸೆಟ್ ಮಾಡಿಕೊಂಡು, ಶೆಡ್ಯೂಲ್ ಸೆಟ್ ಮಾಡಿಕೊಂಡು ನಿಮ್ಮ ವೀಡಿಯೋನ ನೀವು ಲಾಂಚ್ ಮಾಡಬಹುದು. ಹಾಗೆಯೇ ಯಾಕೆ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಇವಾಗ ಬೇಸಿಕಲಿ ನೀವು ಲೊಕೇಶನ್ ಹಾಕಿರ್ತೀರಲ್ವಾ, ಇವಾಗ
ಕರ್ನಾಟಕದಲ್ಲಿ ಡೇ ಟೈಮ್ನಲ್ಲಿ ಈ ವಿಡಿಯೋ ನೀವೇನಾದರೂ ಲಾಂಚ್ ಮಾಡಿದರೆ ಆವಾಗ ಜನ ನೋಡ್ತಾರೆ, CTR ಆಗುತ್ತೆ. ಅದೇ ನೀವು ರಾತ್ರಿನೋ ಅಥವಾ ಮಧ್ಯರಾತ್ರಿನೋ ಲಾಂಚ್ ಮಾಡಿದಾಗ ಜನ ಮಲಗಿರ್ತಾರೆ, ಯಾರು ಕ್ಲಿಕ್ನು ಮಾಡಲ್ಲ, ನೋಡಲ್ಲ, CTR ಡೌನ್ ಆಗುತ್ತೆ, ಯೂಟ್ಯೂಬು ಬೂಸ್ಟ್ ಆಗಲ್ಲ. ಹಾಗಾಗಿ ಆಲ್ಮೋಸ್ಟ್ ನಿಮ್ಮ ಟೈಮಿಂಗು ನೀವು ಯಾವಾಗ ಬಿಟ್ಟರೆ ಬೂಸ್ಟ್ ಆಗುತ್ತೆ ಅನ್ನೋದನ್ನು ಗಮನ ಇಟ್ಕೊಂಡು ನಿಮ್ಮ ವಿಡಿಯೋನ ನೀವು ಲಾಂಚ್ ಮಾಡಬೇಕಾಗುತ್ತೆ, ಬಿಡುಗಡೆ ಮಾಡಬೇಕಾಗುತ್ತೆ, ಪಬ್ಲಿಷ್ ಮಾಡಬೇಕಾಗುತ್ತೆ, ಪಬ್ಲಿಕ್ ಆಗಬೇಕಾಗುತ್ತೆ. ಅಲ್ಲಿ ತನಕ ಅನ್ಲಿಸ್ಟಲ್ಲೇ ಇದ್ದರೆ ಒಳ್ಳೆಯದು. ಈ ಅನ್ಲಿಸ್ಟಲ್ಲಿ ಇಟ್ಕೊಂಡು ಅಪ್ಲೋಡ್ ಮಾಡೋದು ತುಂಬಾ ಒಳ್ಳೆಯದು. ಏನಾದರೂ ಕಾಪಿರೈಟ್ ಆಗಲಿ ಅಥವಾ ಬೇರೆ ಕೀವರ್ಡ್ಸ್ ಆಗಲಿ ಗೊತ್ತಿಲ್ಲ ಅಂತಂದರೆ ನೀವು ಅದನ್ನು ಸರಿ ಮಾಡ್ಕೊಡ್ಬೋದಾಗುತ್ತೆ. ಹಾಗಾಗಿ ತುಂಬ 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 ಬೇಸಿಕ್ ಏನಂದರೆ ಅನ್ಲಿಸ್ಟಲ್ಲಿ ಇಟ್ಕೊಂಡು ಆನಂತರ ಪಬ್ಲಿಕ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆಯೇ ಥರ್ಡ್ ಬಂದು ಏನಂತಂದರೆ ನೀವು ಅಪ್ಲೋಡ್ ಮಾಡ್ತೀರಾ, ಅಲ್ಗಾರಿದಮ್ಮು ಬರಿತೀರಾ, ಅಲ್ಗಾರಿದಮ್ ಪ್ರಕಾರನೇ ಕೀವರ್ಡ್ಸು ಎಲ್ಲ ಟ್ಯಾಗ್ಸು ಎಲ್ಲ ಬರಿತೀರಾ, ಪಬ್ಲಿಷು ಮಾಡ್ತೀರಾ. ಆಮೇಲೆ ಲಾಸ್ಟಿಗೆ ಏನು ಮಾಡಬೇಕು, ತಮ್ನೇಲ್ನ ತುಂಬ ಕರೆಕ್ಟಾಗಿ ಹಾಕಬೇಕು. ನಿಮ್ಮ ವಿಡಿಯೋದಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ತಮ್ನೇಲ್ ನೋಡಿಬಿಟ್ಟೆ ಜನ ಕಂಡಿಡಿಬೇಕು. ಆ ಥರ ನೀವು ತಮ್ನೇಲ್ನ ಮಾಡಬೇಕು. ಇಡೀ ವಿಡಿಯೋದ ಸ್ಟೋರಿ ಆ ತಮ್ನೇಲ್ನಲ್ಲಿ ಆ ಒಂದು ಪಿಕ್ಚರಲ್ಲಿ ಕಾಣಬೇಕು. ಆ ಥರ ನೀವು ತಮ್ನೇಲ್ನ ಮಾಡಬೇಕಾಗತ್ತೆ. ಇಷ್ಟು ಆಯಿತು ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲು ಗ್ರೋ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಅಲ್ಗಾರಿದಮ್ ಮತ್ತು ಕೀವರ್ಡ್ಸು, ಬೇಸಿಕ್ ಟ್ಯಾಗ್ಸು ಇದೆಲ್ಲ ನಿಮಗೆ ಡೀಟೇಲಾಗಿ ಹೇಳಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಗ್ತಾ ಹೋಗುತ್ತೆ ಎಲ್ಲದೂ ಹೇಳ್ತಾ ಕೂತ್ಕೊಳ್ಳೋಕ್ಕೆ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಚಾನಲ್ ಅಂದ್ರೇನು, ಆ ವಿಡಿಯೋ ಹೇಗೆ ವರ್ಕ್ ಆಗುತ್ತೆ, ಹೇಗೆ ನಾವು ನಮ್ಮ ಚಾನಲ್ನ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟೋರಿ ಮತ್ತು ಪ್ಯಾಟರ್ನ ಹೇಗೆ ತೊಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಬೇಸಿಕ್ಕಾಗಿ ಟ್ಯಾಗ್ಸು, ಅಲ್ಗಾರಿದಮ್ ಪ್ರಕಾರನೇ ನೀವು ಬರೀಬೇಕು ಅಂತಂದರೆ ಇನ್ನೊಂದು ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಕಮೆಂಟ್ ಮಾಡಿದ್ರೆ ಮಾತ್ರ ಡೀಟೇಲಾಗಿ ಬೇಸಿಕ್ಕಿಂದ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.